ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನೋಡಿ ಫ್ರೆಂಡ್ಸ್, ನ್ಯಾಷನಲ್ ಏಜೆನ್ಸಿ ಟೆಸ್ಟಿಂಗ್ ಏಜೆನ್ಸಿ ಅವರು ಒಂದು ಅಪ್ಡೇಟ್ ಅನ್ನು ಬಿಟ್ಟಿದ್ದಾರೆ. ಯಾವುದು ಅಪ್ಡೇಟ್ ಅಂದ್ರೆ ಕೀ ಆನ್ಸರ್ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಫ್ರೆಂಡ್ಸ್, ನ್ಯಾಷನಲ್ ಏಜೆನ್ಸಿ ಟೆಸ್ಟಿಂಗ್ ಅವರು ಏನಪ್ಪ ಅಂದರೆ ಪ್ರಮುಖವಾದಂಥ ವಿಷಯವೆಂದರೆ ನೋಡಿ ಫ್ರೆಂಡ್ಸ್, UGC ನೆಟ್ ಜೂನ್ 2026ರಲ್ಲಿ ನಡೆದಂಥ UGC ನೆಟ್ ಎಕ್ಸಾಮಿಗೆ ಸಂಬಂಧಿಸಿದಂತೆ ಪ್ರೊವಿಷನಲ್ ಕೀ ಆನ್ಸರ್ ಅನ್ನು ಬಿಡುಗಡೆ ಮಾಡುತ್ತಾರಂತೆ ಫ್ರೆಂಡ್ಸ್, ಆಗಸ್ಟ್ 16ನೇ ತಾರೀಕಿಗೆ. ಫ್ರೆಂಡ್ಸ್, ಹಾಗಾಗಿ ಯಾವ ಯಾವ ಎಕ್ಸಾಮ್ ಪ್ರೊವಿಷನಲ್ ಕೀ ಆನ್ಸರ್ ಅನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಫ್ರೆಂಡ್ಸ್, CSIR, ಅದರ ಜೊತೆಗೆ ICAR ಎಕ್ಸಾಮು ಮತ್ತು ಅದರ ಜೊತೆಗೆ AICE ಮತ್ತು UGC ನೆಟ್ ಎಕ್ಸಾಮ್ನೂ ಪ್ರೊವಿಷನಲ್ ಕೀ ಆನ್ಸರ್ ಅನ್ನು ಆಗಸ್ಟ್ 16ನೇ ತಾರೀಕು ಫ್ರೆಂಡ್ಸ್ ರಿಲೀಸ್ ಆಗುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ನೀವು ಮಾಡಿದಂತಹ ಉತ್ತರಗಳು ಮತ್ತು ನ್ಯಾಷನಲ್ ಏಜೆನ್ಸಿ ಟೆಸ್ಟಿಂಗ್ ಏಜೆನ್ಸಿಯವರು ಅಧಿಕೃತ ಪರಿಗಣಿಸಿರುವಂತಹ ಉತ್ತರಗಳನ್ನು ಹೋಲಿಕೆ ಮಾಡಲು ತಾತ್ಕಾಲಿಕ ಉತ್ತರವನ್ನು ಕೀ ಆನ್ಸರ್ ಅನ್ನು ಬಿಡುಗಡೆ ಆಗುತ್ತಿದೆ ಫ್ರೆಂಡ್ಸ್. ಅದರ ಜೊತೆಗೆ ನ್ಯಾಷನಲ್ ಏಜೆನ್ಸಿ ಟೆಸ್ಟಿಂಗ್ ಅವರು ಪ್ರೊವಿಷನಲ್ ಕೀ ಆನ್ಸರ್ ಅನ್ನು ಬಿಡುವುದರ ಜೊತೆಗೆ ರೆಸ್ಪಾನ್ಸ್ ಶೀಟ್, ನೀವು ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಎಂಬುದನ್ನು ರೆಸ್ಪಾನ್ಸ್ ಶೀಟ್ ಮುಖಾಂತರ ಪರಿಶೀಲಿಸಬಹುದು ಫ್ರೆಂಡ್ಸ್. ಒಂದು ರೆಸ್ಪಾನ್ಸ್ ಶೀಟ್ ಫ್ರೆಂಡ್ಸ್, ಸೀಟು. ಅದರ ಜೊತೆಗೆ ನೆಕ್ಸ್ಟು ಕ್ವಶನ್ ID ಫ್ರೆಂಡ್ಸ್, ಯಾವುದೇ ಪ್ರಶ್ನೆ ಉತ್ತರ ತಪ್ಪಾಗಿದೆ ಎಂದು ನಿಮಗೆ ಅನಿಸಿದರೆ ಆ ಪ್ರಶ್ನೆ ಮೂಲಕ ಕ್ವಶನ್ ID ಅನ್ನು ಗಮನದಲ್ಲಿಟ್ಟುಕೊಳ್ಳಬಹುದು ಫ್ರೆಂಡ್ಸ್. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಒಂದು ರೆಸ್ಪಾನ್ಸ್ ಶೀಟ್, ಒಂದು ID ಶೀಟ್ ಮತ್ತು ಇನ್ನೊಂದು ಚಾಲೆಂಜ್ ಮಾಡಬಹುದು ಫ್ರೆಂಡ್ಸ್. ಅಂದರೆ ಚಾಲೆಂಜ್ ಮಾಡುವಂಥ ಅವಕಾಶ, ಅಬ್ಜೆಕ್ಷನ್ ಹಾಕುವಂಥ ಅವಕಾಶ ಇರುತ್ತದೆ. ಈ ಪ್ರೊವಿಷನಲ್ ಆನ್ಸರ್ ಕೀ ಪ್ರಕಟವಾದ ನಂತರ ಫ್ರೆಂಡ್ಸ್, NTA ನಿಯಮಗಳ ಪ್ರಕಾರ ಅಭ್ಯರ್ಥಿಗಳಿಗೆ ತಪ್ಪು ಉತ್ತರದ ವಿರುದ್ಧ ಆನ್ಸರ್ ಕೀ ಚಾಲೆಂಜ್ ಅಥವಾ ಅಬ್ಜೆಕ್ಷನ್ ಹಾಕಬಹುದು ಫ್ರೆಂಡ್ಸ್. ನಾವು ಇದೊಂದು ಅವಕಾಶ ನೀಡಲಾಗ್ತದೆ ಫ್ರೆಂಡ್ಸ್. ಒಂದು ರೆಸ್ಪಾನ್ಸ್ ಶೀಟು, ಒಂದು ID, ಒಂದು ಅಬ್ಜೆಕ್ಷನ್ ಚಾಲೆಂಜ್ ಮಾಡುವಂಥ ಮಾಹಿತಿ ಫ್ರೆಂಡ್ಸ್. ಹಾಗಾಗಿ UGC ನೆಟ್ ಏನು ಅಭ್ಯರ್ಥಿಗಳಿಗೆ ಏನು ಹೇಳಿದ್ದಾರೆ ಫ್ರೆಂಡ್ಸ್, ಅವರು ಪ್ರೊವಿಷನಲ್ ಆನ್ಸರ್ ಕೀ ಬಂದ ತಕ್ಷಣ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲಿ ಎಷ್ಟು ಪ್ರಶ್ನೆಗಳು ಸರಿಯಾಗಿದೆ ಎಂಬುದನ್ನು ನಾವು ಪರಿಶೀಲಿಸುವುದು ಬಹಳ ಮುಖ್ಯವಾಗಿರ್ತದೆ ಫ್ರೆಂಡ್ಸ್. ಹಾಗಾಗಿ ಅವರು ಎಷ್ಟನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್, ಆಗಸ್ಟ್ 16ನೇ ತಾರೀಕು 2026 ಇದು ಜೂನ್ 2026ರಲ್ಲಿ ನಡೆದಂಥ ಪ್ರೊವಿಷನಲ್ ಕೀ ಆನ್ಸರ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇನ್ನೊಂದು ಮಾಹಿತಿ, ಅಬ್ಜೆಕ್ಷನ್ ನಾವು ಹಾಕ್ಬೇಕಾದ್ರೆ ಅಲ್ಲಿ ಏನು ಹೇಳಿದ್ದಾರೆ ಫ್ರೆಂಡ್ಸ್, UGC ನೆಟ್ ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಕೇವಲ ಸರ್ಕಾರಿ ವೆಬ್ಸೈಟ್ ಅಂದರೆ ಫ್ರೆಂಡ್ಸ್, ನಾವು ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ಒಂದು ಪಠ್ಯಪುಸ್ತಕ, ಸಿಲೆಬಸ್ ಪ್ರಕಾರ ಪಠ್ಯಪುಸ್ತಕ ಮತ್ತು ಸಂಶೋಧನಾ ಪ್ರಬಂಧಗಳ ಸಾಕ್ಷಿ ಇಟ್ಕೊಂಡು ಅಬ್ಜೆಕ್ಷನ್ ಸಲ್ಲಿಸಬಹುದು. ಇದ್ರ ಜೊತೆಗೆ ವಿಕಿಪೀಡಿಯಾ ಆಗಿರ್ಬೋದು, ಗೂಗಲ್ನಲ್ಲಿ ಇರುವಂತಹ ಸಿಗುವಂತ ಮಾಹಿತಿಯನ್ನು ಅದು NTA ಅವರು ಪರಿಗಣಿಸುವುದಿಲ್ಲ ಫ್ರೆಂಡ್ಸ್, ನೀವು ಅಬ್ಜೆಕ್ಷನ್ ಹಾಕಬೇಕಾದ್ರೆ. ಹಾಗಾಗಿ ಆಗಸ್ಟ್ 16ನೇ ತಾರೀಕು ಪ್ರೊವಿಷನಲ್ ಕೀ ಬಿಡುಗಡೆ ಆಗಲಿದೆ ಫ್ರೆಂಡ್ಸ್. ಹಾಗಾಗಿ ಎಲ್ಲರೂ ಇದನ್ನು ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಒಂದು ಪ್ರೊವಿಷನಲ್ ಸೀಟು, ಒಂದು ID, ಒಂದು ಅಬ್ಜೆಕ್ಷನ್ ನಾವು ಹಾಕಬಹುದು ಫ್ರೆಂಡ್ಸ್. ಇದಕ್ಕೆ ಆದಂಥ ಅಬ್ಜೆಕ್ಷನ್ ಹಾಕೋಕ್ಕೆ ಒಂದು ನಿಗದಿತ ಶುಲ್ಕ ಇರುತ್ತದೆ, ಅದನ್ನು ನೋಡಿಕೊಂಡು ನಾವು ಅಬ್ಜೆಕ್ಷನ್ ಸಲ್ಲಿಸಬೇಕಾಗುತ್ತದೆ ಫ್ರೆಂಡ್ಸ್. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಜೈ ಹಿಂದ್.